ಈ ಸರ್ಕಲಲ್ಲಿ ಕಾಮಗಾರಿಕೆ ನಡೀತಾ ಇದೆ. ಇದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಆಮೇಲೆ ತುಂಬ ಸಮಸ್ಯೆಗಳು, ಆಮೇಲೆ ರೋಡಲ್ಲಿ ತುಂಬ ಧೂಳು ಇರೋದ್ರಿಂದ ನಮಗೆ ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಜನಗಳು ಬರ್ತಾ ಇಲ್ಲ, ಜನಗಳಿಗೂ ತೊಂದರೆ ಆಗ್ತಾಯಿದೆ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ಕಾರ್ಪೊರೇಷನರು ಇದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನನ್ನ ಹೆಸರು ರಾಜೇಶ್. ಉಷಾ ನರ್ಸಿಂಗ್ ಹೋಮ್ ಸರ್ಕಲಲ್ಲಿ KR ಮೆಡಿಕಲ್ಸ್ ಅಂತ ಮೆಡಿಕಲ್ ಶಾಪನ್ನು ನಡೆಸ್ತಾ ಇದ್ದೀನಿ. ತುಂಬ ವರ್ಷದಿಂದ ನಡೆಸ್ತಾ ಇದ್ದೀನಿ. ಇಲ್ಲಿ ಕಾಮಗಾರಿಕೆ ನಡೀತಾ ಇದೆ ಸರ್ಕಲ್ದು. ಇಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ ಮತ್ತು ತುಂಬ ನಮಗೂ ತೊಂದರೆ ಆಗ್ತಾಯಿದೆ. ಆರೋಗ್ಯದ ತೊಂದರೆ ಆಗಲಿ, ಆಮೇಲೆ ಪ್ರತಿಯೊಬ್ಬರು ಕಸ್ಟಮರು ನಮಗೆ ಏನಪ್ಪ ಇದು ಇಷ್ಟು ತೊಂದರೆ ಆಗ್ತಾಯಿದೆ, ನಿನ್ಗೆ ಗೊತ್ತಾಗ್ತಾಯಿಲ್ಲ, ಕಂಪ್ಲೇಂಟ್ ಮಾಡು ಅಂತ. ಕಂಪ್ಲೇಂಟ್ ಮಾಡಿದರೂ ಅದು ಯಾವುದೇ ರೀತಿಯನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಎಲ್ಲ ನೆಗ್ಲೆಕ್ಟ್ ಭಾಳ. ಹಾಗಾಗಿ ಇದು ಈಗ ತುಂಬ ಧೂಳು ಆಗ್ತಾಯಿದೆ ಮತ್ತು ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ. ಜನಗಳು ನಮಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತಾಯಿದೆ. ತುಂಬ ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಈ ಜನಗಳು ನಮ್ಮ ಬಿಸ್ನೆಸ್ಸು ಡೌನ್ ಆಗಿದೆ. ಯಾವುದೇ ರೀತಿ ಬಿಸ್ನೆಸ್ಗೆ ತುಂಬ ಹೊಡೆತ ಬಿದ್ದಿದೆ ಮತ್ತು ತುಂಬ ಧೂಳಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಆರೋಗ್ಯದ ಸಮಸ್ಯೆ, ಅಸ್ತಮ, ತುಂಬ ವಯಸ್ಸಾದರಂತೂ ಯಾರೂ ಬರ್ತಾನೇ ಇಲ್ಲ ನಮ್ಮ ಅಂಗಡಿಗೆ. ಮತ್ತು ಜನಗಳು ತುಂಬ ಬೈತಾ ಇದ್ದಾರೆ. ನಮಗೆ ಹೇಳ್ತಾರೆ, ಏನಪ್ಪ ಸುಮ್ಮನೆ ಇದೆಯಾ ನೀನು, ಯಾಕೆ ಗಮನಕ್ಕೆ ಹೇಳಲ್ಲ, ನೀನು ಕಂಪ್ಲೇಂಟ್ ಮಾಡಲ್ವಾ ಅಂತ. ಎಲ್ಲ ಕಂಪ್ಲೇಂಟ್ ಮಾಡಿದರು, ಯಾರು ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಅಫಿಷಿಯಲ್ ಆಗಲಿ, ರಾಜಕೀಯದವರಾಗಲಿ, ಪ್ರತಿಯೊಬ್ಬರು ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ತಕ್ಷಣ ಇದನ್ನು ಮುಗಿಸ್ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂತ ನಾವು ಕಳೆ ವಿನಂತಿ. ಆತ್ಮೀಯ ಬಂಧುಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ, ನನ್ನ ಸಹೋದರಿಯರೇ, ಬಂಧು ಭಗಿನಿಯರೇ, ನಮ್ಮ ನಿಸರ್ಗ ಉಪಹಾರ ಪಾರ್ಟಿ ಹಾಲ್ ಸರ್ಕಲ್ ಇರುವ KR ಮೆಡಿಕಲ್ಸ್ ಔಷಧಿ ವ್ಯಾಪಾರಿಗಳು ಅಂದರೆ ಸ್ನೇಹಿತರ ಬಳಗ ಅಂತ ನೀವು ತಿಳ್ಕೊಬೋದು. ಸ್ನೇಹಿತರ ಬಳಗ ಅಂದರೆ ನೀವು ತಿಳ್ಕೊಂಡ್ರೆ ಮುಂದೆ ನಿಮಗೆ ಎಲ್ಲದಕ್ಕೂ, ಎಲ್ಲ ಸಮಸ್ಯೆಗೂ ಇದಕ್ಕೆ ಪರಿಹಾರ ಗೌರ್ಮೆಂಟು ಸೆಂಟ್ರಲ್ ಅನುದಾನ ಕೊಡುತ್ತದೆ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಂಡು ಎರಡು ಮಾತನ್ನು ಆಡಲಿಕ್ಕೆ ನಮ್ಮ ಸ್ನೇಹಿತರ ಬಳಗದಿಂದ ಏನು ಕಳೆದ ತಿಂಗಳಿನಿಂದನೂ ಕೂಡ ಉಷಾ ನರ್ಸಿಂಗ್ ಹೋಮಲ್ಲಿ ಇರ್ತಕ್ಕಂಥ ಒಂದು ಶಿಕಾರಿಪುರ ಹೆದ್ದಾರಿಯಲ್ಲಿ ಕಾಮಗಾರಿಯನ್ನು ಚಾಲನೆ ಮಾಡಿದರು. ಈ ಕಾಮಗಾರಿಯು ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಕಳೆದ 1 ತಿಂಗಳಿನಿಂದನೂ ಕೂಡ ಇಲ್ಲಿ ಅಂಗಡಿ ಮುಂಗಟ್ಟು ಮತ್ತು ಹಾಸ್ಪಿಟ್ಲ್ಗಳು ಸುತ್ತಮುತ್ತ ಇರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತಾಯಿದೆ. ನಾವು ಅಧಿಕಾರಿಯವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಯಾವುದೇ ರೀತಿ ಸ್ಪಂದನೆ ಇಲ್ಲ. ಯಾಕಂತ ಹೇಳಿದ್ರೆ ಧೂಳಿನಿಂದ ಅನೇಕ ರೋಗ ಕಾಯಿಲೆಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ಸೇರಿಬಿಟ್ಟು ಇವತ್ತೊಂದು ಸಣ್ಣದಾಗಿ ಹೋರಾಟನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಇದೇ ರೀತಿ ಮುಂದುವರ್ಕೊತ ಹೋದರೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಎಲ್ಲ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರೆಲ್ಲ ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ. ಅಧಿಕಾರಿಗಳಿಗೆ ನೇರವಾಗಿ ಹೇಳುವಂಥದ್ದಾದರೆ, ನೀವು ನಮಗೆ ಈ ಒಂದಿಷ್ಟು ದಿನಗಳಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳ್ಬೇಕು, ನೀವು ಹೇಳಬೇಕಾಗುತ್ತೆ. ಇಲ್ಲವಾದಲ್ಲಿ ನಾವು ಸಾರ್ವಜನಿಕರೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಬೇಕು. ನಮಗೆ ಧೂಳು ಕುಡಿಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸುತ್ತಮುತ್ತ ಅಂಗಡಿಗೂ ಕೂಡ ವ್ಯಾಪಾರಿಗಳು ಕೂಡ ಯಾರೂ ಬರ್ತಾ ಇಲ್ಲ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಸಣ್ಣದಾಗಿ ಹೋರಾಟ ಮಾಡ್ತಿದ್ದೀವಿ. ಅಧಿಕಾರಿಗಳು ಮತ್ತು ಇಲ್ಲಿ ಸ್ಥಳೀಯ MLA ಅವರು ಈಗ ಇದೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಿಲ್ಲ ಅಂತ ಹೇಳಿದರೆ ನಮ್ಮ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಅಂಗಡಿ ಮುಂಗಟ್ಟಿನಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಿಗಳು ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ಎಲ್ಲ ಅಧಿಕಾರಿಗಳಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದೊಂದು ಕಾರ್ಯವನ್ನು ಕಂಪ್ಲೀಟ್ ಮಾಡಬೇಕು. ನೀವು ಸರಿಯಾದ ನಿಗದಿ ಡೇಟನ್ನು ನಮಗೆ ಕೊಡಿ, ಅಲ್ಲಿ ತನಕ ನಾವು ಯಾವ ಹೋರಾಟನೂ ಮಾಡಲ್ಲ. ಆದಷ್ಟು ಬೇಗ ನಮಗೆ ರಸ್ತೆ ಕ್ಲಿಯರ್ ಮಾಡಿಕೊಡಿ. ಇಲ್ಲಿ ಉಷಾ ನರ್ಸಿಂಗ್ ಸರ್ಕಲ್ಲು ರೆಡಿ ಮಾಡ್ತೀನಿ ಅಂತ ಹೇಳಿ 1 ತಿಂಗಳಿಂದ ಕೆಲಸ ನಡೀತಾ ಇದೆ. ಕೆಲಸ ಫಾಸ್ಟಾಗಿ ಆಗ್ತಾ ಇಲ್ಲ. ಇಲ್ಲಿ ಹೂವಿನ ಅಂಗಡಿ, ತರಕಾರಿ ಅಂಗಡಿ, ಬೇಕ್ರಿ, ಮೆಡಿಕಲ್ ಶಾಪು, ಹೋಟೆಲ್ಲು, ಹಾಸ್ಪಿಟಲು ಎಲ್ಲ ಇದೆ. ತುಂಬ ಧೂಳು ಅಂದರೆ ತುಂಬ ಧೂಳಿದೆ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಧೂಳಿರೋದ್ರಿಂದ ಯಾವ್ದಾರ ಅನಾಹುತಗಳಾದರೆ ಕಷ್ಟ. ಯಾಕೆಂದರೆ ಕೆಮ್ಮು ಇವೆಲ್ಲ ತುಂಬ ವೆದರು ಚೇಂಜ್ ಆಗಿದೆ ಈಗ. ಹಾಗಾಗಿ ಮಾನ್ಯ ಚನ್ನಬಸಪ್ಪ ಅವರಿಗೆ
ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಆಮೇಲೆ ಸ್ವಲ್ಪ ನೀರಿನ ವ್ಯವಸ್ಥೆ, ನೀರು ಬಿಡೋ ವ್ಯವಸ್ಥೆನೂ ಕೂಡ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಿನಕ್ಕೆ ಒಂದು ಸರಿ ಬಿಡ್ತಾರೆ, ಇಲ್ಲ ಒಂದು ಸರಿ ಬಂದು 3 ದಿನ ಬಿಟ್ಟು ಬರ್ತಾರೆ. ಸ್ವಲ್ಪ ನೀರು ಬಿಡೋ ವ್ಯವಸ್ಥೆ ಸ್ವಲ್ಪ ಕೂಡ ದಿನಕ್ಕೆ ಒಂದು 4 ರಿಂದ 5 ಸರಿ ಸ್ವಲ್ಪ ನೀರು ಬಿಡೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಸರ್ಕಲಲ್ಲಿ ನಮ್ಮದು ಮುರುಡೇಶ್ವರ ಬೇಕ್ರಿ ಅಂತ ಇದೆ. ತುಂಬ ವರ್ಷದಿಂದ ನಾನು ಇಲ್ಲಿ ಬೇಕ್ರಿ ನಡೆಸ್ಕೊಳ್ತಾ ಇದ್ದೀನಿ ಸರ್. ಆದರೆ ಇಲ್ಲಿ ಈಗ 1 ತಿಂಗಳಿಂದ ತುಂಬ ಧೂಳು, ರೋಡ್ ರಿಪೇರಿನೂ ಆಗ್ತಾ ಇಲ್ಲ, ರೋಡ್ ಕೆಲಸನೂ ಆಗ್ತಾ ಇಲ್ಲ. ಇಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಕಸ್ಟಮರ್ಸು ಸಣ್ಣ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಆರೋಗ್ಯ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ನಮಗಂತೂ ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ಇಲ್ಲಿ ಕೂತ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ನಮ್ಮ ವರ್ಕರ್ಸಿಗೆ ತುಂಬ ನೆಗಡಿ, ಶೀತ, ಜ್ವರ ಎಲ್ಲ ಬಂದು ಅಡ್ಮಿಟ್ ಆಗಿದ್ದಾರೆ. ಆದ್ದರಿಂದ ಸರ್ ದಯವಿಟ್ಟು ಇದನ್ನು ಸರಿಪಡಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ಇಲ್ಲಿ ಬದುಕಲಿಕ್ಕೆ ಆಗಲ್ಲ, ಆ ಟೈಪಲ್ಲಿ ಧೂಳು ಬರ್ತಾ ಇದೆ. ಇದನ್ನು ಅಧಿಕಾರಿಗಳಿಗೆ ಯಾರಿಗಾರು ಹೇಳಿದ್ರೆ ಅದರ ಬಗ್ಗೆ ಲಕ್ಷ್ಯನೇ ತಗೊಳ್ತಾ ಇಲ್ಲ. ನಾನು ಬೆಳಿಗ್ಗೆನೂ ಕೆಲವರಿಗೆ ಫೋನ್ ಮಾಡಿದೆ. ನಾನು ಆ ನೀರು ಹೊಡಿಬೋದು, 2 ಸಲ 3 ಸಲ ನೀರು ಹೊಡಿಬೋದು. ನಿನ್ನೆಯಿಂದ ನೀರನ್ನು ಹೊಡಿತಲ್ಲ ಸರ್. ತುಂಬ ಧೂಳಾಗಿ ನಮಗಿಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಸ್ಟಮರ್ಸಿಗೂ ಹಾಗೆ, ಇಲ್ಲಿ ಎದುರುಗಡೆ ಉಷಾ ನರ್ಸಿಂಗ್ ಹೋಮ್ ಇದೆ, ಅವರು ಕಸ್ಟಮರ್ ಬರ್ತಾರೆ, ಅವರಿಗೂ ಇಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಧೂಳಿದೆ ಇಲ್ಲಿ. ಆದ್ದರಿಂದ ದಯವಿಟ್ಟು ಇದನ್ನು ಸರಿಪಡಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಈ MLA ಸಾಹೇಬರು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಸ್ವಲ್ಪ ಮಾಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್. ನನ್ನ ಹೆಸರು ಸಿದ್ದೇಶ್ ಅಂತೇಳಿ, ತರಕಾರಿ ಅಂಗಡಿ ಇದೆ ನಮ್ಮದು. ನಮ್ಮ ಹುಡುಗರೆಲ್ಲ ಇಲ್ಲಿ ತುಂಬ ಕಷ್ಟಪಡ್ತಾರೆ. ಯಾಕೆ ಅಂತಂದರೆ ರೋಡಿನ ಸಮಸ್ಯೆ. ರೋಡ್ ಸಮಸ್ಯೆ ಅಂದರೆ ಧೂಳು ಹಾಕಿ ಎಷ್ಟು ಧೂಳಿದೆ ಅಂದರೆ ಅರ್ಥನೇ ಆಗ್ತಾಯಿಲ್ಲ ನಮಗೇನು ಮಾಡಬೇಕು ಅಂತೇಳಿ. ಇದು ಕೆಲಸ ನಡೆಯಕತ್ತೆ ಆಲ್ರೆಡಿ 3 to 4 months ಆಯಿತು. 3 ಸಲ ಗುಂಡಿ ತೋಡಿದ್ದಾರೆ, 3 ಸಲ ಚರಂಡಿ ಮಾಡಿದ್ದಾರೆ. 1 ಸಲ ಚರಂಡಿ ಮಾಡ್ಬೇಕಾದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಮುಗೀತು. ಏರ್ಟೆಲ್ 1 ಬರ್ತಾರೆ, ಏರ್ಟೆಲ್ ಅವ್ರದ್ದು ಡಿಗ್ ಮಾಡ್ತಾರೆ, ಮತ್ತೆ ಕ್ಲೋಸ್ ಮಾಡ್ತಾರೆ. ಕನಿಷ್ಠ ಏನಿಲ್ಲ ಅಂದರೆ ಒಂದು 3 ರಿಂದ 4 ಆಕ್ಸಿಡೆಂಟ್ಗಳಾಗಿದ್ದಾವೆ. ಟ್ರಾಫಿಕಲ್ಲಿ ಕಲ್ಲುಗಳು ಇರ್ತವೆ, ಆ ಕಲ್ಲು ತೊಗೊಂಬಂದು ಗ್ಲಾಸಿಗೆ ಅವಕ್ಕೆಲ್ಲ ಹೊಡೆದು ಡ್ಯಾಮೇಜಸ್ ಆಗುತ್ತೆ ನಮ್ಮ ಅಂಗಡಿಗಳಿಗೆ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇದೆ. ನಾವು ಇನ್ಫಾರ್ಮ್ ಮಾಡ್ತಿದ್ದೀವಿ, ಎಲ್ಲ ರೀತಿ ಇನ್ಫಾರ್ಮ್ ಮಾಡ್ತಿದ್ದೀವಿ, ಯಾರು ಏನು ಕ್ರಮ ತೊಗೊತಿಲ್ಲ. ಇದು ಹಿಂಗೆ ಇದ್ದರೆ ನೆಕ್ಸ್ಟು ಇನ್ನೂ ದೊಡ್ಡದಾಗಿ ನಾವು ಯಾರೋ ಮೀಡಿಯಾಗಳಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಾವೆಲ್ಲ ರೋಡಲ್ಲಿ ಕೂರ್ಬೇಕಾಗತ್ತೆ, ಇಲ್ಲ ರೋಡಲ್ಲಿ ಮಲಗಬೇಕಾಗತ್ತೆ. ಆ ರೀತಿ ಇದೆ ಸಮಸ್ಯೆ. ಭಾಳ ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಇದಕ್ಕಿಂತ ನೆಕ್ಸ್ಟ್ ಏನಾಗುತ್ತೆ ಸ್ಟೆಪ್ಸ್ ಅಂತ ಹೇಳೋಕ್ಕಾಗಲ್ಲ. ಭಾಳ ಬೇಗ ಕ್ಲಿಯರ್ ಆಗಬೇಕಿದ್ದು ನಮಗೆ. ಈಗ ಈ ಸರ್ಕಲ್ ಬಗ್ಗೆ ಮಾತಾಡಬೇಕಂದ್ರೆ, ನಾವಿಲ್ಲಿ 15 ವರ್ಷದಿಂದ ವಾಸ ಇದ್ದೀವಿ. ಫ್ಲೇವರ್ ಆಗೋಕ್ಕಿಂತ ಮುಂಚಿತ ಇಷ್ಟೊಂದು ಅವೈಜ್ಞಾನಿಕವಾಗಿ ಇರಲಿಲ್ಲ. ನಾವೇನಪ್ಪ ಆಶಾವಾದಿಗಳಾಗಿದ್ವಿ, ಫ್ಲೇವರ್ ಆದಮೇಲೆ ಒಳ್ಳೆ ಸರ್ಕಲ್ ಆಗುತ್ತೆ, ನೀಟಾಗಿರುತ್ತೆ ಅಂತಂದೇಳಿ. 3ನೇ ವರ್ಷ ಇದೀಗ ಫ್ಲೇವರ್ ಆಗಿ. ಅವತ್ತಿಂದನೂ ಇವತ್ತಿನವರೆಗೂ ಇದೇ ಥರ ಡಸ್ಟು. ಅದು ಆಕ್ಸಿಡೆಂಟು ಅಷ್ಟೇ ಸರ್, ತುಂಬ ಪ್ರಾಣಹಾನಿಗಳೇ ಆಗಿದ್ದಾವೆ ಇಲ್ಲಿ. ಒಬ್ಬರು ಪಾಪ ನಿವೃತ್ತ ನೌಕರರು ಇಲ್ಲಿ ಮೆಡಿಕಲ್ ಶಾಪಿಗೆ ಬಂದು ನಡ್ಕೊಂಡು ಹೋಗ್ತಾ ಇದ್ದಾಗನೇ ಬೈಕ್ನವ್ರು ಬಂದು ಹೊಡ್ಕೊಂಡು ಹೋಗ್ಬಿಟ್ರು. ಅಂದರೆ ಒಂದು ಕರೆಕ್ಟಾಗಿ ಸಿಗ್ನಲ್ ಇಲ್ಲ, ಒಂದು ಕರೆಕ್ಟಾಗಿ ರೋಡ್ ಇಲ್ಲ. ಅದು ಒಂದು ಸರಿ ಬರ್ತಾರೆ, ಗುಂಡಿ ಮುಚ್ತಾರೆ, ಯಾರು 4 ಜನ ಸ್ಟ್ರೈಕ್ ಮಾಡೋತ್ತಿಗೆ ಮತ್ತೊಬ್ಬರು ಬರ್ತಾರೆ, ಅದಕ್ಕೊಂದು ಸ್ವಲ್ಪ ಜಲ್ಲಿ ಕಲ್ಲು ಹಾಕ್ತಾರೆ, ಹೋಗ್ಬಿಡ್ತಾರೆ. ಯಾರಿಗೆ ಹೇಳಿದ್ರು ಇಷ್ಟೇ. ಇಲ್ಲಿ ಮತ್ತೆಲ್ಲ ಓಡಾಡೋದು ಯಾರು, ಎಲ್ಲ VIP ಗಳೇ. ಈ ಕಡೆಯಿಂದ ಬರ್ತಾಯಿದ್ರೆ MP ಸರ್ ಬರ್ತಾರೆ, ಯಡಿಯೂರಪ್ಪ ಅವರು ಬರ್ತಾರೆ, ಮೊನ್ನೆ ತಾನೇ ಕುಮಾರಸ್ವಾಮಿಯವರು ಸಹಿತ ಬಂದು ಹೋದರು. ಅಂದರೆ ಎಲ್ಲರೂ ಇಲ್ಲಿ ಓಡಾಡ್ತಾರೆ. ಆದರೆ ಇಲ್ಲಿ ಏನಾಗ್ತಾಯಿದೆ ಸಮಸ್ಯೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ಇದು ಮೇನು ಶಿವಮೊಗ್ಗದಲ್ಲಿ ಹಾರ್ಟ್ ಆಫ್ ಸಿಟಿ. ಈ ಕಡೆಯಿಂದ ಅಪ್ ಟು ಹುಬ್ಬಳ್ಳಿ ಧಾರವಾಡದಿಂದನೂ ಸಹಿತ ಇಲ್ಲೆಲ್ಲ ವೆಹಿಕಲ್ ಇಲ್ಲಿ ಬರ್ತವೆ. ಶಿಕಾರಿಪುರ, ಸವಳಂಗ, ಹೊನ್ನಾಳಿ ಎಲ್ಲ ರೋಡು ಇಲ್ಲಿ ಕನೆಕ್ಟ್ ಆಗ್ತದೆ. ಇಲ್ಲಿ ಬಂದೇ ಎಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕಾದಂಥ ಪೇಷಂಟ್ಗಳು ಸಹಿತ ಇಲ್ಲಿ ಬಂದೇ ಹೋಗಬೇಕು ಈ ಸರ್ಕಲಿಗೆ. ಅಂದರೆ ಈ ಸರ್ಕಲಿಗೆ ಬರ್ತದಂಗೆ ಎಷ್ಟು ಧೂಳು ಸ್ಟಾರ್ಟ್ ಆಗುತ್ತೆ, ಎಷ್ಟು ಅವೈಜ್ಞಾನಿಕವಾಗಿ ಆಗುತ್ತೆ ಅಂದರೆ ವರ್ಕು ತುಂಬ ಹೇಳೋಕ್ಕಾಗದಷ್ಟು. ಮಾತು ಎತ್ತಿದ್ರೆ ಆ ಅಧಿಕಾರಿಗಳು ಕೇಳಿದರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಇವ್ರಿಗೆ ಕೇಳಿದರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತಾರೆ. ರೈಲ್ವೆದವ್ರಿಗೆ ಕೇಳಿದರೆ ನಮಗೆ ಸಂಬಂಧಪಟ್ಟಿದ್ದಲ್ಲ, ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಿದ್ದು ಅಂತಾರೆ. ಮುನ್ಸಿಪಲ್ನವ್ರು ಕೇಳಿದರೆ ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದು ಸ್ಮಾರ್ಟ್ ಸಿಟಿ ಅಂತಾರೆ. ಅಂದರೆ ಯಾರ ಹತ್ರ ಕೇಳಬೇಕು ಇದಕ್ಕೆ ಪರಿಹಾರ? ಅಂದರೆ ಉತ್ತಮ ರೀತಿಯಲ್ಲಿ ಒಳ್ಳೆ ಕಾಂಕ್ರೀಟ್ ರಸ್ತೆ ಮಾಡಿ, ಒಳ್ಳೆ ಸಿಗ್ನಲ್ ಮಾಡಿ, ಅಚ್ಚುಕಟ್ಟಾಗಿ ಮಾಡಿಕೊಟ್ರೆ ಜನರಿಗೆ ಅನುಕೂಲ ಆಗುತ್ತೆ. ಆದಷ್ಟು ಹಬ್ಸ್ಗಳನ್ನು ಸಹಿತ ತುಂಬ ದೊಡ್ಡದಾಗಿ ಹಂಪ್ಸ್ ಹಾಕ್ತಾರೆ. ಹಂಪ್ಸ್ ಹಾಕೋಕ್ಕಿಂತ ಮುಂಚಿತವಾಗಿಯೇ ಒಂದು ಸ್ವಲ್ಪ ಸಿಗ್ನಲ್ಲು, ರೆಡ್, ಆಮೇಲೆ ಪೇಂಟ್ ಹೊಡೆಯೋದು, ಈ ಥರ ಮಾಡಿದರೆ ದೂರದಿಂದನೇ ಗೊತ್ತಾದರೆ ಜನರು ವೆಹಿಕಲಲ್ಲಿ ಬರಬೇಕಾದ್ರೆ ಗೊತ್ತಾಗುತ್ತೆ. ಇಲ್ಲೇನಿಲ್ಲ, ಹಬ್ಸ್ ಹಾಕಿರ್ತಾರೆ, ಅದಕ್ಕೇನು ಗೊತ್ತಾಗಂಗಿಲ್ಲ. ಹಬ್ಸ್ ಹಾರಿ ಸುಮಾರು ಪ್ರಾಣ ಹಾನಿ ಅದು ಇಲ್ಲಿ LBS ಅಲ್ಲಿ.
2-3 ಜನ ಪಾಪ ಅನ್ಯಾಯವಾಗಿ ಡೆತ್ ಆಗೋದ್ರು. ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ನಾವು ಪ್ರತಿದಿನ ಉದ್ಯೋಗ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ, ಅಲ್ಲಿ ಬ್ಲಾಕ್ ಈ ಪೇಂಟಿಗೆ ಏನು ಹೊಡೆದಿರಲ್ಲ ಆಪ್ಸ್ಗಳಿಗೆ, ಅದರಿಂದ ಏನಾಗುತ್ತೆ? ಅವ್ರ ಫ್ಯಾಮಿಲಿ ನೋಡ್ಕೊಳ್ಳೋರು ಯಾರು? ಯಾವುದೂ ಇಲ್ಲ ಇವತ್ತಿಗೆ ಕೇಳೋಕ್ಕೆ. ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಆಗಲಿ ಪ್ರತಿಯೊಬ್ಬರು ಕೂಡಿಕೊಂಡು ಸರ್ಕಾರ ಯಾವ್ದಾರ ಇರಲಿ ನಮ್ಮ ಶಿವಮೊಗ್ಗನ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಅನ್ನೋದೊಂದೇ ನಮ್ಮ ಮನವಿ. ಶಿವಮೊಗ್ಗ ಸಿಟಿಯಲ್ಲಿ ಸುತ್ತಮುತ್ತಲು ಇದು ಒಂದು ಏರಿಯಾ ಅಂತಲ್ಲ, ಎಲ್ಲೇ ಆಗಿರಲಿ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಮನವಿ ಮಾಡ್ಕೊತೀವಿ. ನಮಸ್ತೆ. ಮಂಜುನಾಥ್. ಮತ್ತು ಈ ಧೂಳಿಗೆ ನೀರು ಹೊಡಿತಾರೆ, 1 ಟೈಮ್ 2 ಟೈಮ್ ಹೊಡಿತಾರೆ, ಅದು ಎದಕ್ಕೂ ಸಾಕಾಗಲ್ಲ. ಮ್ಯಾಕ್ಸಿಮಮ್ ದಿನಕ್ಕೊಂದು 5-6 ಸರಿ ನೀರು ಬಿಟ್ಟರೆ ತುಂಬ ಒಳ್ಳೆಯದು. ನೀರು ಹೊಡಿತಾ ಇದ್ದರೆ ರೋಡ್ ಆಗೋವರೆಗೂ, ಯಾವಾಗ ಅವ್ರು ಮಾಡ್ತಾರೆ ಅಲ್ಲಿವರೆಗೂ ನೀರು ಹಾಕಿದ್ರೆ ಒಳ್ಳೆಯದು. ಈ ಬಿಸಿಲಿಗೆ ಬೇಗ ನೀರು ಡ್ರೈ ಆಗಿಬಿಡುತ್ತೆ, ಅದರಿಂದ ಧೂಳು ತುಂಬ ಇದು ಆಗುತ್ತೆ. ಆಮೇಲೆ ಇನ್ನೊಂದು, ಮಳೆಗಾಲದಲ್ಲಿ ಮಳೆ ಬಂತು ಅಂದರೆ ಫ್ಲೇವರ್ ನೀರೆಲ್ಲ ಪೂರ್ತಿ ಈ ಕಡೆ ಆ ಕಡೆ ಡೈವರ್ಟ್ ಆಗುತ್ತೆ. ಈಗ 2 ಸರಿ ನಮಗೆ ಮಳೆಗಾಲದಲ್ಲಿ ಅಂಗಡಿ ಒಳಗಡೆನೇ ನೀರು ಬಂದಿತ್ತು, ಐಟಮ್ ಎಲ್ಲ ಹಾಳಾಗಿತ್ತು, ಅದನ್ನೆಲ್ಲ ತೋರಿಸಿದ್ವಿ, ಯಾವುದಕ್ಕೂ ಇದಕ್ಕೆ ಆನ್ಸರೇ ಇಲ್ಲ. ಆಮೇಲೆ ಈ ಚರಂಡಿಗಳು ಮಾಡಿರೋದು ಸಹಿತನೂ ಯಾವುದು ವಾಟ ಕೊಟ್ಟಿಲ್ಲ ಸರ್. ಇದು ಒಂದೊಂದು ಒಬ್ಬೊಬ್ಬರು ಉಗಿಯೋಷ್ಟು ಆಳದವಾಗಿದ್ದಾವೆ ಚರಂಡಿಗಳು. ನೀರು ಹೋಗಲಿಕ್ಕೆ ಯಾವ ಕಡೆನೂ ಪಕ್ಕ ಇದನ್ನೇ ಕೊಟ್ಟಿಲ್ಲ, ಒಂದು ಲೆವೆಲ್ಲೇ ಕೊಟ್ಟಿಲ್ಲ. ಎಲ್ಲ ಕಡೆ ನೀರು ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ, ಇಲ್ಲಿಂದ ಹೋಗ್ಲಿಕ್ಕೂ ಡಿವೈಡರ್ ಇಲ್ಲ, ಆ ಕಡೆ ಹೋಗೋಕ್ಕೂ ಡಿವೈಡರ್ ಇಲ್ಲ, ಪಕ್ಕ ಲೆವೆಲಲ್ಲಿ ಕೊಟ್ಟೇ ಇಲ್ಲ. ಫ್ಲೇವರ್ ಮಳೆ ಬಂದಿದ್ದೆಲ್ಲ ನೀರು ಹಿಂಗೆ ಬಂದುಬಿಟ್ಟು ಇಲ್ಲಿಂದ ಕಟ್ಟಾಗಿ ವಾಪಸ್ ನಮ್ಮ ಎಲ್ಲ ಅಂಗಡಿಗಳಿಗೆ ಹೋಗಿತ್ತು. ಇದೆಲ್ಲ ಕಿತ್ತು ಇಲ್ಲಿ ಗುಂಡಿ ಹೊಡೆದಿದ್ದೀವಿ, ಇದೆಲ್ಲ ಗುಂಡಿ, ಅಲ್ಲೊಂದು ಗುಂಡಿ, ಈ ಥರ ಇದೆ. ಆದಷ್ಟು ಫ್ಲೇವರ್ ನೀರು ಬಂದಿದ್ದು ಸಹಿತ ಕ್ಲೀನಾಗಿ ಅದಕ್ಕೊಂದು ಹೋಗೋಕ್ಕೆ ದಾರಿ ತೋರಿಸಿ. ಈ ರೋಡಾದರೂ ಅಷ್ಟೇ, ಇದಕ್ಕೊಂದು ಒಳ್ಳೆ ಕಾಂಕ್ರೀಟ್ ರಸ್ತೆ ಮಾಡಿದರೆ ಹಗಲೆಲ್ಲ ಮಾಡೋದು ತಪ್ಪುತ್ತೆ, ಒಳ್ಳೆ ರಸ್ತೆ ಮಾಡಿಕೊಟ್ರೆ ಒಳ್ಳೆಯದು.